ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇತ್ತ ಬೆಂಗಳೂರಿಗೂ ಕೂಡ ವ್ಯಾಪಿಸಿದೆ ಕಬ್ಬಿನ ಜ್ವಾಲೆ. ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಈಗ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದೆಲ್ಲೆಡೆ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಗೂ ಕೂಡ ಈಗ ಕಬ್ಬಿನ ಜ್ವಾಲೆ ಹಬ್ಬಿರುವಂತದ್ದು. ಕನ್ನಡ ಪರ ಸಂಘಟನೆಗಳು ಕೂಡ ಭಾರಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಪ್ರತಿಭಟನೆಗಿಳಿದಿವೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು, ಸಾರಾ ಗೋವಿಂದ್ ಸೇರಿದಂತೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ ಕನ್ನಡ ಪರ ಸಂಘಟನೆಗಳು. ಬೆಂಗಳೂರಿನಲ್ಲೂ ಕೂಡ ಕಬ್ಬಿನ ಜ್ವಾಲೆ ಹಬ್ಬಿದ್ದು ಭಾರಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜಾಜಿನಗರದಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೀತಾ ಇದೆ. ಹಾಗೆ ಕೋಲಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿರುವಂಥದ್ದು. ಬಾರ್ಕೋಲ್ನ ಹಿಡಿದು ಅಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ರು ರೈತರು. ಕಬ್ಬನ್ನ ಹಿಡಿದು ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿ ಕರವೇ ಬಣದಿಂದ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳಿದು. ಶಿವರಾಮೇಗೌಡರು ಹಾಗೆ ಸಾರಾ ಗೋವಿಂದ್ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಕೋಲಾರದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಬ್ಬನ್ನ ಹಿಡಿದು ಕಬ್ಬನ್ನ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಮಹಿಳೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಬೆಂಬಲ ಬೆಲೆ ನಿಗದಿ ಪಡಿಸಲೇಬೇಕು, ಇಲ್ಲಾಂದ್ರೆ ಮತ್ತಷ್ಟು ಉಗ್ರ ರೂಪ ತಾಳ್ಬೇಕಾಗುತ್ತೆ ಪ್ರತಿಭಟನೆಯ ಮೂಲಕವಾಗಿ ಅಂತ ರೈತರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಬದಿಯ ದೃಶ್ಯಗಳು ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀರಿ. ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಹೆದ್ದಾರಿಯನ್ನ ತಡೆಯೊಡ್ಡಿ ರಸ್ತೆಯಲ್ಲೇ ಅಡುಗೆ ಮಾಡಿ ಬಡಿಸಿ ಗುರ್ಲಾಪುರದ ಭಾಗದಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ಪರಿಸ್ಥಿತಿನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಎಲ್ಲಾ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಆದರೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ರೈತರು ಜಮಾಯಿಸಿರುವಂಥದ್ದು. ಬರೋಬ್ಬರಿ 3 ಲಕ್ಷ ಜನರಿಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕುವೆಂಪು ಅವರು ಹೇಳಿದ್ದಾರೆ, ರೈತರನ್ನ ನೇಗಿಲಾಗಿ ಉಳುವ ಯೋಗಿಗೆ ಹೋಲಿಸಿದ್ದಾರೆ. ಆ ಯೋಗಿ ಹೆಸರಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಯಾವುದೇ ಸರ್ಕಾರ, ಕೇಂದ್ರ ಆಗಿರಲಿ ರಾಜ್ಯ ಆಗಿರಲಿ, ಮತ್ತು ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳು, ಅದರಲ್ಲೂ ಸಂಸದರು, ನೀವು ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ಹೋಗಬೇಡಿ. ಅವ್ರು ಕೇಳ್ತಾ ಇರೋದೇನು, ನೆರೆ ರಾಜ್ಯದಲ್ಲಿ 3600 ಇದೆ, ನಮಗೆ 3500 ಕೊಡಿ. ಅಲ್ಲಿ ಅಳತೆ ಮಾಡ್ತಕ್ಕಂಥ ಮಾಪನದಲ್ಲಿ ಮೋಸ ಇದೆ, ಅದನ್ನು ಸರಿ ಮಾಡಿ. ಆಮೇಲೆ ನಾವು ಬೆಳೆದಂಥ ಕಬ್ಬಿಗೆ ನಿಗದಿತ ಸಮಯಕ್ಕೆ ನಮ್ಮ ಹಣವನ್ನು ಹಿಂದಿರುಗಿಸಿ. ಈ 3 ನ್ಯಾಯಯುತವಾದ ಬೇಡಿಕೆಗಳಿಗೆ ರೈತರು 5 ದಿವಸ ರಸ್ತೆಯಲ್ಲಿ ಕುಂತು ಹಗಲು ರಾತ್ರಿ ಬಿದ್ದು ಒದ್ದಾಡಬೇಕಾ? ಮತ್ತು ಇವರು ರೈತರ ನೇಗಿಲ ಯೋಗಿ ಹೆಸರಿನಲ್ಲಿ ಯಾಕೆ ಬಳಸ್ತಾರೆ ಇವರು? ಶಿವರಾಮೇಗೌಡರು ಹೇಳ್ತಾ ಇರುವಂತ ಮಾತು, ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದೇ 3 ಕಾರಣಗಳಿಗೆ. ಯಾಕಂದ್ರೆ ಬೆಂಬಲ ಬೆಲೆ ನಿಗದಿಪಡಿಸ್ತಾ ಇಲ್ಲ, ಈ ಹಿಂದೆ ತಗೊಂಡಂತ ಕಬ್ಬು ಬಾಕಿ ಹಣವನ್ನು ಕೂಡ ವಾಪಸ್ ಕೊಡ್ತಿಲ್ಲ, ಜೊತೆಗೆ ಅಲ್ಲಿ ತೂಕ ಮಾಪನ ಕೂಡ ಸರಿಯಾಗಿಲ್ಲ. ಹೊರ ರಾಜ್ಯದಲ್ಲಿ 3600 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕಡಿಮೆ ಇಟ್ಕೊಂಡು 3500 ರೂಪಾಯಿನಾದ್ರೂ ವಾಪಸ್ ಕೊಡ್ಲಿ, ನಮಗೆ 3500 ರೂಪಾಯಿ ನಿಗದಿಪಡಿಸಲಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ರಾಜ್ಯ ಅನ್ನೋದು ಕೇಳ್ತಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH